ಜನವರಿ 25ರಂದು ಚುನಾವಣಾ ಆಯೋಗ ಒಂದು ಇವತ್ತು ನಿರ್ಮಾಣ ಆಗಿದ್ದ ದಿವಸವನ್ನು ಭಾರತ ಚುನಾವಣಾ ಆಯೋಗ ಮತದಾರರ ದಿನವನ್ನಾಗಿ ಆಚರಣೆ ಮಾಡಬೇಕಂತ ಆದೇಶದಿಂದ ಇವತ್ತು ನಾವು ಬಸವ ಕಲ್ಯಾಣ ಮತ್ತು ಹುಲ್ಸೂರು ಎರಡು ತಾಲೂಕು ಸೇರಿ ಇವತ್ತು BKDB ಸಭಾಭವನದಲ್ಲಿ ಮತದಾರರ ಜಾಗೃತಿ ಬಗ್ಗೆ ಒಂದು ಎಲ್ಲ ನಮ್ಮ ಬಸವ ಕಲ್ಯಾಣ ಗೌರವಾನ್ವಿತ ನ್ಯಾಯಾಧೀಶರನ್ನು ಕರೆದು ಇವತ್ತು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಈಗಾಗಲೇ ಜಾಥಾ ಸಹ ಮುಗಿದಿದೆ. ಭಾರತ ಚುನಾವಣಾ ಆಯೋಗದ ಉದ್ದೇಶ ಇಷ್ಟೇ, ಪ್ರಜೆಗಳಿಂದ ಪ್ರಜಾಪ್ರಭುತ್ವ, ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಪ್ರಜೆಗಳು ಈ ಮತದಾನ ಮತ್ತು ಪ್ರಜಾಪ್ರಭುತ್ವವನ್ನು ಹೆಚ್ಚಿಗೆ ತಿಳ್ಕೋಬೇಕಂತ ಮತ್ತು ಮತದಾನವನ್ನು ಹೆಚ್ಚಿಗೆ ಮಾಡಬೇಕು. ಮತ್ತು ಯುವಕರು ಈ ಏನು ವೋಟರ್ ಲಿಸ್ಟ್ನಲ್ಲಿ ಯಾರು ಪ್ರತಿ ಅರ್ಹ ಮತದಾರರನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ಇದೊಂದು ನಾವು ಅಭಿಯಾನ ಟೈಪ್ ಮಾಡಿದ್ದೀವಿ. ಈಗಾಗಲೇ ಭಾರತ ಚುನಾವಣಾ ನಿರ್ದೇಶನದಂತೆ ಬರೀ 1ನೇ ಜನವರಿ ಮತ್ತು 1 ಜುಲೈ 2 ಅರ್ಹತಾ ದಿನಾಂಕಗಳನ್ನು ನಿಗದಿಪಡಿಸಿದರು. ಆದರೆ ಇವತ್ತು 4 ಅರ್ಹತಾ ದಿನಾಂಕಗಳನ್ನು ಪ್ರತಿ 4 ತಿಂಗಳಿಗೊಮ್ಮೆ ಕೊಟ್ಟಿದ್ದಾರೆ. ಅಂದರೆ ಯಾವಾಗೂ ಈಗ ಬರ್ತ್ ಮತ್ತು ಡೆತ್ ಯಾವ ರೀತಿ ರಿಜಿಸ್ಟ್ರೇಷನ್ ಆಗ್ತದೆ ಆ ರೀತಿ 18 ವರ್ಷ ಎಲಿಜಿಬಲ್ ಆದ ತಕ್ಷಣ ಅವರಿಗೆ ಪ್ರತಿ 3-4 ತಿಂಗಳಿಗೊಮ್ಮೆ ನಮ್ಮ BLOಗಳು ಮನೆಗೆ ತೆರಳಿ ಅವರಿಗೆ ನೋಂದಣಿ ಮಾಡ್ತಾರ. ಯಾರನ್ನೂ ಸಹ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗ್ಲಾರ್ದು ನೋಡ್ಕೋಬೇಕು. ಮತ್ತೊಂದು ಇವತ್ತು ನಮ್ದು ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷ ವಿಷಯ ಏನಂತಂದ್ರೆ ನಮ್ಮ ZP CO ಆದಂತ ಶ್ರೀ ಗಿರೀಶ್ ದಾಬೋಲೇರ್ ಅವರಿಗೆ ಭಾರತ ಚುನಾವಣಾ ಆಯೋಗದಿಂದ ಅತ್ಯುತ್ತಮ ಏನು ಸ್ವೀಪ್ ಆಕ್ಟಿವಿಟೀಸ್ ಅಂತ ಹೇಳಿ ಮಾಡ್ತಾರೆ, ಅವರಿಗೆ ಒಂದು ಇವತ್ತು ಪ್ರಸಿದ್ಧಿ ಬಂದಿದೆ. ಅವರಿಗೆ ನಾ ಈ ಮುಖಾಂತರ ಅಭಿನಂದನೆಗಳನ್ನ ಹೇಳಿಸ್ತೀನಿ. ಅದರಿಂದ ಇದರಲ್ಲಿ ನಮ್ಮ ಎಲ್ಲ VOಗಳು ಮತ್ತು ಎಲ್ಲ ತಹಶೀಲ್ದಾರ್ ನಮ್ಮೆಲ್ಲ BLOಗಳಿಗೂ ಸಹ ಈ ಶ್ರೇಯಸ್ಸು ಸಲ್ಬೇಕಂತ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ. ಅದೇ ರೀತಿ ಈ ವರ್ಷ ಏನ್ ಥೀಮ್ ಇದೆ ಅಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಅಂತ. ಸೊ ಮತದಾನಕ್ಕಿಂತ ಬೇರೆ ಯಾವುದು ಇಲ್ಲ, ನಾವು ಖಚಿತವಾಗಿ ಮತದಾನ ಮಾಡುತ್ತೇನೆ ಅಂತ. ಸೊ ಕರ್ನಾಟಕದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆ ಆಯಿತು, 2024ರಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಸೊ ಪ್ರತಿಯೊಂದು ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ 2000 ಇಂದ ಮಿಲೇನಿಯಂ ವೋಟರ್ಸ್ ಬರ್ತಾ ಇದ್ದಾರೆ. ಸೊ ಮಿಲೇನಿಯಲ್ ವೋಟರ್ಸ್ಗೆ ರಿಜಿಸ್ಟ್ರೇಷನ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲೆಕ್ಷನ್ಗೆ ಮ್ಯಾಕ್ಸಿಮಮ್ ವೋಟಿಂಗ್ ಆಗ್ಬೇಕಂದ್ರೆ ನಾವು ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿಯೊಬ್ಬರು ವೋಟರ್ ID ಹೊಂದಿರಬೇಕು. ವೋಟರ್ ID ಹೊಂದಕ್ಕೋಸ್ಕರ ನಾವು ಪ್ರತಿ ವರ್ಷ SSR ಅಂತ ಮಾಡ್ತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್. ಸೊ ಅದನ್ನ ಇವತ್ತು ಫೈನಲ್ ವೋಟಿಂಗ್ ಲಿಸ್ಟ್ ಬರ್ತದೆ. ಸೊ ಪ್ರತಿಯೊಬ್ಬರು ಮತದಾನ ಮಾಡಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಗೊಳ್ಳಬೇಕಂತ ಹೇಳಿ